ಕಾರ್ಡ್ ರೋಡ್ ಫ್ಲೈಓವರ್. ಇದು ಎಲ್ಲಿ ಬರುತ್ತೆ? ಇದು 4 ಕಿಲೋಮೀಟರ್ ಇದೆ. ಇದಕ್ಕೆ 2 ಅಂಡರ್ ಪಾಸ್ ಕೂಡ ಬರುತ್ತೆ. ಇದು ಮಾಗಡಿ ಟೋಲ್ ಗೇಟ್ ಹಾಗೂ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಮಧ್ಯೆ ಬರುತ್ತೆ. ಈ ಫ್ಲೈಓವರ್ ಆಗಿದ್ದಕ್ಕೆ ಹೊಸಹಳ್ಳಿಯಿಂದ ಮಹಾಲಕ್ಷ್ಮಿ ಲೇಔಟ್ವರೆಗೂ ಯಾವುದೇ ಸಿಗ್ನಲ್ ಇಲ್ಲ. ಈ ಫ್ಲೈಓವರ್ ಆದಾಗೂ ಎಷ್ಟೋ ಆರೋಪ ಬಂತು. ಆಗ BJP ಇತ್ತು. ಈ ಫ್ಲೈಓವರ್ ಮಾಡೋಕ್ಕೆ 76 ಕೋಟಿ ಆಗಿತ್ತು. ಆದರೆ ಇದೇ BBMP 2019ರಲ್ಲಿ ಮಂಜುನಾಥ ನಗರದಲ್ಲಿ ಫ್ಲೈಓವರ್ ಮಾಡಿದಾಗ 18 ಕೋಟಿಗೆ ಮುಗಿಸಿತ್ತು. ಬಸವೇಶ್ವರ ನಗರದಲ್ಲಿ ಫ್ಲೈಓವರ್ ಮಾಡಿದಾಗ 22 ಕೋಟಿಗೆ ಮುಗಿಸಿತ್ತು. ಆದರೆ ಇದಕ್ಕೆ 72 ಕೋಟಿ ಯಾಕೆ ಆಯಿತು ಅಂತ ಆರೋಪ ಬಂತು. ಇದೇ ಥರ ಎಷ್ಟೋ ಪ್ರಾಜೆಕ್ಟ್ಸ್ನ ಇಟ್ಕೊಂಡು 40% ಅಂತ ಆರೋಪ ಮಾಡಿ ಕಾಂಗ್ರೆಸ್ ಗೆಲ್ತು, BJP ಸೋಲ್ತು. ಈಗ ನೆಕ್ಸ್ಟ್ ಉದಾಹರಣೆ, ಡಬಲ್ ಡೆಕ್ಕರ್ ಫ್ಲೈಓವರ್ BMRCL ಮಾಡಿದ್ದು. ಇದು ಸೆಂಟರ್ ಮತ್ತು ಸ್ಟೇಟ್ ಎರಡೂ ಸೇರಿ ಮಾಡಿರೋದು. ಇದು ಕೂಡ ಮಾರೇನಹಳ್ಳಿಯಲ್ಲಿ ಇರೋ ರೋಡ್ ಟ್ರಾಫಿಕ್ನ ಕಮ್ಮಿ ಮಾಡಿದೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ? ಮೊದಲು 40% 50% ತಿನ್ಕೊಂಡ್ರು ಅಷ್ಟೋ ಇಷ್ಟೋ ಕೆಲಸ ಆಗ್ತಿತ್ತು. ಕಳೆದ 2 ವರ್ಷದಿಂದ ಇದು ಯಾವುದು ಕಾಣಿಸ್ತಿಲ್ಲ. ಎಸ್ಪೆಷಲಿ ಬೆಂಗಳೂರು ಟ್ರಾಫಿಕ್ನ ಕಮ್ಮಿ ಮಾಡೋಕ್ಕೆ ಸೀರಿಯಸ್ ಆ್ಯಕ್ಷನ್ ಏನೂ ಆಗ್ತಿಲ್ಲ.